ಕ್ರಿಸ್ತನನ್ನು ಪ್ರತಿಫಲಿಸುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಇಂದಿನ ಧ್ಯಾನದ ಶೀರ್ಷಿಕೆ ವ್ಯಾಯಾಮವು ದೇಹದ ಆರೋಗ್ಯಕ್ಕೆ ಅತ್ಯಗತ್ಯ. ಈ ದಿನದ ದೇವರ ವಾಕ್ಯ, ಯೌವನಸ್ಥರ ಘನತೆಯು ಅವರ ಬಲವೇ. ಜ್ಞಾನೋಕ್ತಿಗಳು 20ನೇ ಅಧ್ಯಾಯ 29ನೇ ವಚನ. ಆರೋಗ್ಯದ ಕಡೆಗೆ ಗಮನ ಕೊಡುವುದು ನಮ್ಮ ಮುಖ್ಯವಾದ ಕರ್ತವ್ಯಗಳಲ್ಲಿ ಒಂದಾಗಿದೆ. ಆರೋಗ್ಯವನ್ನು ನಾವು ನಮಗಾಗಿ, ಸಮಾಜಕ್ಕಾಗಿ ಮತ್ತು ದೇವರಿಗಾಗಿ ಕಾಪಾಡಿಕೊಳ್ಳಬೇಕಾಗಿದೆ. ಯುವಕರು ಮತ್ತು ಯುವತಿಯರು ತಮ್ಮ ಆರೋಗ್ಯದ ಬಗ್ಗೆ ಅಸಡ್ಡೆಯ ಮನೋಭಾವವನ್ನು ಹೊಂದಿದ್ದಾರೆ. ಪ್ರತಿಯೊಂದು ಅಂಗದ ಆರೋಗ್ಯಕ್ಕೆ ವ್ಯಾಯಾಮವು ಅತ್ಯಗತ್ಯವಾಗಿದೆ. ಒಂದು ಗುಂಪಿನ ಸ್ನಾಯುಗಳನ್ನು ಬೇರೆ ಅಂಗಗಳ ಕೆಲಸಕ್ಕೆ ಅಡ್ಡಿಪಡಿಸುವಂತೆ ನಿರ್ಲಕ್ಷಿಸುವುದಕ್ಕೆ ಬಳಸಿಕೊಂಡರೆ ಜೀವವುಳ್ಳ ಯಂತ್ರವು ಜ್ಞಾನಯುಕ್ತವಾಗಿ ಕೆಲಸ ಮಾಡಲಾಗುವುದಿಲ್ಲ. ದೈಹಿಕ ವ್ಯಾಯಾಮವನ್ನು ಮಾಡಿದಾಗ ರಕ್ತ ಚಲನೆಯು ಚೈತನ್ಯಗೊಳ್ಳುತ್ತದೆ. ಹೃದಯವು ಅತಿ ವೇಗವಾಗಿ ರಕ್ತವನ್ನು ಸ್ವೀಕರಿಸುತ್ತದೆ ಮತ್ತು ಅಷ್ಟೇ ವೇಗವಾಗಿ ಅದನ್ನು ಶ್ವಾಸಕೋಶಕ್ಕೆ ಕಳುಹಿಸುತ್ತದೆ. ಶ್ವಾಸಕೋಶವು ಹೆಚ್ಚು ಹುರುಪಿನಿಂದ ಕೆಲಸ ಮಾಡುತ್ತದೆ ಮತ್ತು ಹೆಚ್ಚಿನ ಪ್ರಮಾಣದ ರಕ್ತವನ್ನು ಒದಗಿಸುತ್ತದೆ. ಇದನ್ನು ಜೀವಿಯ ಇಡೀ ದೇಹಕ್ಕೆ ಹೆಚ್ಚು ಬಲವುಳ್ಳದ್ದಾಗಿ ಕಳುಹಿಸಲ್ಪಡಲಾಗುತ್ತದೆ. ದೇಹದ ಪ್ರತಿಯೊಂದು ಭಾಗಕ್ಕೂ ವ್ಯಾಯಾಮವು ಹೊಸ ಜೀವನವನ್ನು, ಹೊಸ ಶಕ್ತಿಯನ್ನು ನೀಡುತ್ತದೆ. ನರಗಳನ್ನು ಹೇಗೆ ಬಳಸಿಕೊಳ್ಳಲಾಗುತ್ತದೋ ಅದರ ಪ್ರಕಾರವೇ ನರವು ಶಕ್ತಿಯನ್ನು ಪಡೆದುಕೊಳ್ಳುತ್ತದೆ ಅಥವಾ ಕಳೆದುಕೊಳ್ಳುತ್ತದೆ. ಅದಕ್ಕೆ ತೀವ್ರವಾದ ಕೆಲಸಗಳನ್ನು ಕೊಟ್ಟು ಹೆಚ್ಚು ಸಮಯ ಬಳಸಿದರೆ ಅವು ಅತಿಯಾದ ಹೊರೆಯಿಂದ ದುರ್ಬಲಗೊಳ್ಳುತ್ತವೆ. ಸರಿಯಾಗಿ ಬಳಸಿದರೆ ಅದು ಶಕ್ತಿಯನ್ನು ಪಡೆದುಕೊಳ್ಳುತ್ತದೆ. ಆರೋಗ್ಯವನ್ನು ಹೊಂದಿಕೊಳ್ಳಲು ಕ್ರಿಯೆಯ ಸಮತೋಲನವನ್ನು ಕಾಪಾಡಿಕೊಳ್ಳಬೇಕು. ಮನಸ್ಸು ಇದರೊಂದಿಗೆ ಸಾಮರಸ್ಯವನ್ನು ಹೊಂದಿರಬೇಕು. ದೈಹಿಕ ವ್ಯಾಯಾಮವನ್ನು ಕಠಿಣ ಪರಿಶ್ರಮವೆಂದು ಪರಿಗಣಿಸಿದರೆ ದೇಹದ ವಿವಿಧ ಭಾಗಗಳ ವ್ಯಾಯಾಮದಲ್ಲಿ ಮನಸ್ಸು ಆಸಕ್ತಿ ವಹಿಸದಿದ್ದರೆ ಅದರ ಪ್ರಯೋಜನಗಳನ್ನು ಅರ್ಥಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಸ್ನಾಯುಗಳ ವ್ಯಾಯಾಮದಲ್ಲಿ ಮನಸ್ಸು ಆಸಕ್ತಿ ಹೊಂದಿರಬೇಕು. ಯುವಕರ ಶಿಕ್ಷಣದಲ್ಲಿ ದೈಹಿಕ ವ್ಯಾಯಾಮವನ್ನು ಮಾನಸಿಕ ಕೆಲಸದೊಂದಿಗೆ ಸಂಯೋಜನೆ ಮಾಡಿ ಕಲಿಸಿಕೊಡಬೇಕು. ದೈವ ಆಜ್ಞೆಗಳ ಸಂಪೂರ್ಣವಾದ ವಿಧೇಯತೆಯು ಜೀವಿಯ ದೈಹಿಕ ನಿಯಮಗಳಿಗೆ ಅನುಸರಣೆಯನ್ನು, ವಿಧೇಯತೆಯನ್ನು ಬಯಸುತ್ತದೆ. ದೈಹಿಕ ವ್ಯಾಯಾಮದಲ್ಲಿ ಕಳೆಯುವ ಸಮಯವು ಕಳೆದು ಹೋಗುವುದಿಲ್ಲ. ಒಬ್ಬ ವಿದ್ಯಾರ್ಥಿಯು ಮನೆ ಹೊರಗಿನ ತಾಜಾ ಗಾಳಿಯಲ್ಲಿ ಕಡಿಮೆ ವ್ಯಾಯಾಮ ಮಾಡಿ ಯಾವಾಗಲೂ ನಿರಂತರವಾಗಿ ತನ್ನ ಪುಸ್ತಕಗಳನ್ನೇ ಓದುತ್ತಿದ್ದರೆ ಅವನು ತನಗೆ ತಾನೇ ಹಾನಿ ಮಾಡಿಕೊಳ್ಳುತ್ತಾನೆ. ದೇಹದ ವಿವಿಧ ಅಂಗಗಳು ಮತ್ತು ದೇಹದ ಕಾರ್ಯಭಾರಿಗಳ ಸಾಮರ್ಥ್ಯಗಳ ಕ್ರಮಬದ್ಧವಾದ ವ್ಯಾಯಾಮವು ಪ್ರತಿಯೊಂದು ಅಂಗಗಳ ಅತ್ಯುತ್ತಮವಾದ ಕೆಲಸಕ್ಕೆ ಅತ್ಯಗತ್ಯವಾಗಿರುತ್ತದೆ. ಮೆದುಳಿಗೆ ನಿರಂತರವಾದ ಕೆಲಸವನ್ನು ಕೊಟ್ಟಾಗ ಮತ್ತು ಅದೇ ಸಮಯದಲ್ಲಿ ಬೇರೆ ಅಂಗಗಳು ನಿಷ್ಕ್ರಿಯವಾಗಿದ್ದಾಗ ದೈಹಿಕ ಮತ್ತು ಮಾನಸಿಕ ಶಕ್ತಿಯು ನಷ್ಟವಾಗುತ್ತದೆ, ದುರ್ಬಲವಾಗುತ್ತದೆ. ದೈಹಿಕ ಬಲಗಳು ಅವುಗಳ ಆರೋಗ್ಯಕರ ಸಮತೋಲನವನ್ನು ಕಳೆದುಕೊಳ್ಳುತ್ತದೆ. ಮನಸ್ಸು ಅದರ ತಾಜಾತನ ಮತ್ತು ಚೈತನ್ಯವನ್ನು ಕಳೆದುಕೊಳ್ಳುತ್ತದೆ. ಉತ್ಸಾಹವಿಲ್ಲದ ಅನಾರೋಗ್ಯವೇ ಇದರ ಪರಿಣಾಮವಾಗಿರುತ್ತದೆ. ಸ್ತ್ರೀ ಪುರುಷರು ಸಮತೋಲನವಾದ ಮನಸ್ಸುಗಳನ್ನು ಹೊಂದಬೇಕಾದರೆ ಜೀವವುಳ್ಳ ದೇಹದ ಎಲ್ಲಾ ಬಲಗಳನ್ನು ಬಳಕೆಗೆ ತರಬೇಕು ಮತ್ತು ಅವುಗಳನ್ನು ಅಭಿವೃದ್ಧಿಪಡಿಸಿಕೊಳ್ಳಬೇಕು. ಅನಾರೋಗ್ಯದ ಕಾರಣ ಮತ್ತು ಪರಿಣಾಮಗಳ ಬಗ್ಗೆ ಯೋಚಿಸುವುದಕ್ಕೆ ನಾವು ಆತನ ಆಸ್ತಿ ಎಂದು ನೆನಪಿಟ್ಟುಕೊಳ್ಳಲು, ದೇಹವನ್ನು ಶುದ್ಧ ಹಾಗೂ ಆರೋಗ್ಯವಾಗಿಟ್ಟುಕೊಳ್ಳಬೇಕೆಂದು, ನಾವು ಆತನೊಂದಿಗೆ ಐಕ್ಯರಾಗಬೇಕೆಂದು ಮತ್ತು ಇಡೀ ದೇಹವು ಆತನಿಗೆ ಮೀಸಲಾಗಿರಬೇಕು ಎಂದು ದೇವರು ನಮಗೆ ಸೂಚನೆ ಕೊಡುತ್ತಾನೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರೂ ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ.
ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.